ಪಕ್ಷಿಗಳ ಊರಿನಲ್ಲಿ ಕ್ರಿಸ್ಮಸ್ ಹಬ್ಬ. ಪಕ್ಷಿಗಳ ಊರಿನಲ್ಲಿ ಚಳಿ ಡಿಸೆಂಬರ್ ತಿಂಗಳು ತುಂಬಾನೇ ಜಾಸ್ತಿ ಇತ್ತು. ಬೆಳಿಗ್ಗೆ 4 ಗಂಟೆಗೆಲ್ಲ ಭಯಂಕರವಾದ ಮಂಚು ಮಳೆ ಬೀಳ್ತಾ ಇತ್ತು. ಆ ಮಂಚು ಮಳೆಯಿಂದ ಮರಗಳೆಲ್ಲಾನು ಹಸಿರು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಕಾಣಿಸ್ತಿತ್ತು. ಆ ಸಮಯದಲ್ಲಿ ಟುನಿ ಗುಬ್ಬಚ್ಚಿ ಚಳಿಯಲ್ಲಿ ನಡುಗುತ್ತಾ ರಂಗೋಲಿ ಹಾಕ್ತಾ ಇದ್ಲು. ಟುನಿ ಅವಳ ಮನಸ್ಸಲ್ಲಿ, ಹಬ್ಬಾ, ಇವತ್ತು ಚಳಿ ಜಾಸ್ತಿ ಇದೆ. ಆದ್ರೂ ಇವತ್ತು ಕ್ರಿಸ್ಮಸ್ ಅಲ್ವಾ, ಸಡಗರ ಇರಲೇಬೇಕು. ಆದ್ರೂ ಬುಜ್ಜಿ ಇನ್ನೂ ಎದ್ದೇಳಲೇ ಇಲ್ಲ. ನಿದ್ರೆಯಿಂದ ಎಚ್ಚರವಾದ ಬುಜ್ಜಿ ಗುಬ್ಬಚ್ಚಿ ಕಿಟಕಿಯಿಂದ ಮನೆ ಹೊರಗಡೆ ನೋಡಿದ್ಲು. ಬುಜ್ಜಿ ತುಂಬಾನು ಖುಷಿಯಾಗಿ, ಅಮ್ಮ, ಹೊರಗೆ ನೋಡಮ್ಮ, ಎಷ್ಟು ಬಿಳಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಮ್ಮ, ಇವತ್ತು ಸಾಂತಾ ಕ್ಲಾಸ್ ಬರ್ತಾರಾ? ನನಗೋಸ್ಕರ ಗಿಫ್ಟ್ ತಂದು ಕೊಡ್ತಾರಾ? ಟುನಿ ಗುಬ್ಬಚ್ಚಿ ನಗುತ್ತಾ, ಬರ್ತಾರಮ್ಮ. ನೀನು ಒಳ್ಳೆ ಬುದ್ಧಿಯಿಂದ ಇದ್ರೆ ಖಂಡಿತವಾಗಿ ಅವರು ಬರ್ತಾರೆ. ನಾವು ಚರ್ಚಿಗೆ ಹೋಗ್ಬೇಕು, ಹೋಗಿ ರೆಡಿ ಆಗು. ಆವಾಗ್ಲೇ ಪಕ್ಕದ ಮನೆಯಲ್ಲಿದ್ದ ಚಿಚುಕಾಗಿಯ ಮನೆಯಲ್ಲಿ ದೊಡ್ಡ ಜಗಳ ನಡೀತಾ ಇತ್ತು. ಆವಾಗ ಚಿಚು ಕೋಪದಿಂದ, ಚಿನ್ನು, ಆ ಸ್ಟಾರ್ನ ಸರಿಯಾಗಿ ಕಟ್ಟು. ಅದು ಗಾಳಿಯಲ್ಲಿ ತೇಲ್ತಾ ಇರಬಾರ್ದು. ನಾವೇ ಇವತ್ತು ಬೆಸ್ಟ್ ಡೆಕೋರೇಷನ್ ಅಂತ ಪ್ರೈಸ್ ನ ತಗೋಬೇಕು. ಆ ತುನಿ ಮಾಡಿರುವ ಡೆಕೋರೇಷನ್ಗಿಂತ ನಮ್ಮ ಡೆಕೋರೇಷನ್ ಚೆನ್ನಾಗಿರ್ಬೇಕು. ಅಮ್ಮ, ನನಗೆ ಆಗ್ತಾ ಇಲ್ಲ. ಈ ಸ್ಟಾರು ತುಂಬಾ ಭಾರವಾಗಿದೆ. ಈ ತಂಪಲ್ಲಿ ನನಗೆ ಮೇಲೆ ಕಟ್ಟಕ್ಕಾಗ್ತಿಲ್ಲ. ಇದರಲ್ಲಿ ಏನಮ್ಮ ಇಟ್ಟಿದೀಯಾ? ಅದ್ರಲ್ಲಿ 2 ಕಲ್ಲು ಹಾಕಿದೀನಿ. ಗಾಳಿಗೆ ಹಾರ್ಬಾರ್ದಲ್ವಾ? ನನ್ನ ಬುದ್ಧಿವಂತಿಕೆ ನೋಡ್ದ ಹೇಗಿದೆ ಅಂತ. ಈಚೆ ಬಾ. ನಿನ್ ಕೈ ಕಾಲ್ ಸರಿ ಇಲ್ವಾ? ನಿನಗೆ ಕಟ್ಟಕ್ಕಾಗಲ್ವಾ? ಆ ತುನಿ ಮನೆಯಲ್ಲಿ ನೋಡು, ಎಷ್ಟು ಚೆನ್ನಾಗಿ ಸ್ಟಾರ್ ದೊಡ್ಡದಾಗಿದೆ. ತುನಿಗುಬ್ಬಚ್ಚಿ ನಗುತ್ತಾ ಅಲ್ಲಿಗೆ ಹೋದ್ಲು. ಏನ್ ಚಿಚ್ಚು, ಬೆಳಿಗ್ಗೆನೆ ಸ್ಟಾರ್ ಬಗ್ಗೆ ಜಗಳ? ಕ್ರಿಸ್ಮಸ್ ಅಂದ್ರೆ ಶಾಂತಿ ಅಲ್ವಾ? ಆ ಸ್ಟಾರ್ ಒಳಗೆ ಕಲ್ಲು ಹಾಕಿದೀಯಾ? ಯಾರ ತಲೆಗಾದ್ರೂ ಬಿದ್ರೆ? ಶಾಂತಿಗೀಂತಿ ಆಮೇಲೆ. ಸಾಂತಾ ಕ್ಲಾಸ್ ಇವತ್ತು ನನ್ ಮನೆಗೇನೆ ಮೊದ್ಲು ಬಂದು ನನಗೇನೆ ತುಂಬಾ ಗಿಫ್ಟ್ ಕೊಡ್ಬೇಕು. ಅಷ್ಟು ಚೆನ್ನಾಗಿ ನಾನು ಇವತ್ತು ಎಲ್ರು ಕಾಣುವ ಹಾಗೆ ಡೆಕೋರೇಟ್ ಮಾಡಿದೀನಿ. ಆವಾಗ ಬುಜ್ಜಿ ಅಲ್ಲಿಗೆ ಬಂದು, ಅತ್ತೆ, ಶಾಂತಾ ಕ್ಲಾಸ್ ಯಾರಿಗೆ ಗೊತ್ತಾ ಗಿಫ್ಟ್ ಕೊಡ್ತಾರೆ? ಯಾರು ಒಳ್ಳೆ ಗುಣಗಳನ್ನು ಹೊಂದಿರ್ತಾರೋ ಅವರಿಗೆ. ಅದನ್ನ ಬಿಟ್ಟು ಯಾರು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೋ ಅವರಿಗೆಲ್ಲ. ನೀವು ಕಲ್ಲು ಕಟ್ಟಿದೀರಾ, ಆ ಕಲ್ಲು ನೋಡಿ ಶಾಂತಾ ಕ್ಲಾಸ್ ಓಡೋಗ್ತಾರೆ. ನನಗೆ ಎಲ್ಲ ಗೊತ್ತು, ನೀನ್ ಬಾಯಿ ಮುಚ್ಕೊಂಡಿರು. ಚಿನ್ನು, ಆ ಲೈಟ್ ಉರಿತಾ ಇದೆಯಾ ಅಂತ ನೋಡು, ಅದು ಹೊಸದ್ ಕಣೋ. ಸ್ವಲ್ಪ ನಿಧಾನವಾಗಿ ಮಾಡು. ಎಲ್ರೂ ಸೇರಿ ಊರಿನ ಮಧ್ಯದಲ್ಲಿರುವ ಚಿಕ್ಕ ಚರ್ಚಿಗೆ ಹೋದ್ರು. ಅಲ್ಲಿ ಮಹಿಹದ್ದು, ಕುಹುಬಾತು, ಚೋಟಿಗಿಳಿ, ಲೂಸಿ ಪಾರಿವಾಳ ಇವರೆಲ್ಲರೂ ಸೇರಿ ಆ ಚರ್ಚನ ಅಲಂಕಾರ ಮಾಡಿಟ್ಟಿದ್ರು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಎಲ್ಲರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ತುಂಬಾ ಅನ್ಯೋನ್ಯವಾಗಿರ್ಬೇಕು. ಒಬ್ರಿಗೊಬ್ರು ಎಲ್ರು ಕ್ರಿಸ್ಮಸ್ ವಿಶಸ್ನ ಹೇಳ್ಕೊಂಡ್ರು. ಆಮೇಲೆ ಚರ್ಚಲ್ಲಿ ಪೂಜೆ ಮಾಡಿ ಎಲ್ರೂ ಹೊರಗಡೆ ಬಂದಾಗ ತುನಿಗುಬ್ಬಚ್ಚಿ ಅವಳು ತಗೊಂಡ್ ಬಂದಿದ್ದ ಪ್ಲಮ್ ಕೇಕ್ನ ಎಲ್ರಿಗೂ ಶೇರ್ ಮಾಡಿದ್ಲು. ತುನಿ, ಕೇಕ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನ್ ಹಾಕಿದೀಯಾ? ಇಷ್ಟೊಂದು ಸ್ವೀಟ್ ಆಗಿ ಚೆನ್ನಾಗಿದೆ. ಅದು ನನ್ನ ಸೀಕ್ರೆಟ್. ಡ್ರೈ ಫ್ರೂಟ್ಸ್, ಜೇನೆಲ್ಲ ಕಲಸಿ ಮಾಡಿದೀನಿ. ಚಿಚುಕಾಗೆ ಆ ಕೇಕ್ ಅನ್ನು ತಿಂದು, ಕೇಕ್ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ. ನಾನು ನನ್ನ ಮನೆಯಲ್ಲಿ ತುಂಬಾ ಸ್ವೀಟ್ ಆಗಿ ಚೆನ್ನಾಗಿ ಕೇಕ್ ಮಾಡಿದೀನಿ. ರಹಸ್ಯ ವಸ್ತುಗಳೆಲ್ಲ ಹಾಕಿದೀನಿ. ಸಂಜೆ ಮನೆಗ್ ಬನ್ನಿ, ಕೊಡ್ತೀನಿ. ಬುಜ್ಜಿ ನಗುತ್ತಾ, ರಹಸ್ಯ ಪದಾರ್ಥನ ಅಂದ್ರೆ ಮತ್ತೆ ಕಲ್ಲ ಅತ್ತೆ? ಇಲ್ಲ ಕಣೆ, ತುಪ್ಪ ಹಾಕಿ ಮಾಡಿದೀನಿ. ಆ ದಿನ ಸಂಜೆ ಸಮಯ ಎಲ್ಲರ ಮನೆಯ ಮುಂದ್ಗಡೆ ಲೈಟ್ ಅಲಂಕಾರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಸಮಯ ಮಕ್ಕಳೆಲ್ಲರೂ ಆಟಾಡ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸೀಕ್ರೆಟ್ ಸಾಂತಾ ಕ್ಲಾಸ್ ಆಟ ಆಡೋಣ. ಅಂದ್ರೆ ಏನ್ ಬುಜ್ಜಿ, ಸಾಂತಾ ಕ್ಲಾಸ್ ಔಸಿ ಕೊಡ್ತಾರಾ? ಇಲ್ಲ ಕಣೋ, ನಾವೇ ರಹಸ್ಯವಾಗಿ ಒಂದು ಚೀಟಿನ ಬರೆದಿಟ್ಟು ಅದರಲ್ಲಿರುವ ಗಿಫ್ಟ್ ನ ಎಲ್ಲರಿಗೂ ಕೊಡೋದು. ಆ ಗಿಫ್ಟ್ ನ ನಾಳೆ ಅವರ ಮನೆ ಮುಂದೆ ಇಡಬೇಕು. ಯಾರು ಇಟ್ರು ಅಂತ ಗೊತ್ತಾಗ್ಬಾರ್ದು. ಐಡಿಯಾ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಬಂದ್ರೆ ನನಗೆ ಒಳ್ಳೆ ಗಿಫ್ಟ್ ಕೊಡ್ಬೇಕು ಕಣೋ, ಪ್ಲೀಸ್. ಸರಿ, ನನಗೆ ಚಿಚ್ಚು ಅಮ್ಮನ ಹೆಸರು ಬಂದ್ರೆ ನಾನು ಅವರಿಗೆ ಗಿಫ್ಟ್ ಕೊಡ್ತೀನಿ. ಒಂದು ದಿನ ಅವ್ರು ಕಿರ್ಚದೆ ಒಂದ್ ಕಡೆ ಕೂರ್ಬೇಕು. ಹಾಗೆ ಮಕ್ಕಳೆಲ್ಲರೂ ಆಟಾಡಕ್ಕೆ ಶುರು ಮಾಡಿದ್ರು. ಮಕ್ಕಳು ಆಟಾಡ್ತಾ ಇದ್ದ ಸಮಯದಲ್ಲಿ ದೊಡ್ಡವರು ಎಲ್ರೂ ಕೂಡ ಚಿಚುಕಾಗಿಯ ಮನೆಗೆ ಹೋದ್ರು. ಆವಾಗ ಚಿಚುಕಾಗಿ ಅವಳ ಮನೆಯಲ್ಲಿ ಒಂದು ಕ್ರಿಸ್ಮಸ್ ಟ್ರೀನ ಅಲಂಕಾರ ಮಾಡಿ ಇಟ್ಟಿದ್ಲು. ಆದ್ರೆ ಅದು ನಿಜವಾದ ಟ್ರೀ ಅಲ್ಲ, ಒಂದು ಒಣಗೋಗಿರುವ ಮರ. ಆ ಒಣಗೋಗಿರುವ ಮರಕ್ಕೂ ಅದರ ಎಲೆಗಳಿಗೂ ಹಸಿರು ಬಣ್ಣ ಹಚ್ಚಿ ಕೆಂಪಾಗಿರುವ ಅಲಂಕಾರ ವಸ್ತುಗಳಿಂದ ಅವಳು ಅಲಂಕಾರನೂ ಮಾಡಿಟ್ಟಿದ್ಲು. ನೋಡಿದ್ರ ನನ್ನ ಎಕೋ ಫ್ರೆಂಡ್ಲಿ ಕ್ರಿಸ್ಮಸ್ ಟ್ರೀ. ಇದಕ್ಕೆ ನೀರ್ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ, ಎಲೆಗಳು ಬಾಡಲ್ಲ. ಇಷ್ಟೊಂದು ಸೇವಿಂಗ್ಸು, ಇದಕ್ಕೆ ಹಣ ಕಲೆಕ್ಟ್ ಮಾಡ್ಬೇಕು. ಕುಹು ನಗುತ್ತಾ, ಚಿಚ್ಚು, ಇದನ್ನ ನೋಡಿದ್ರೆ ಸೇವಿಂಗ್ಸ್ ಟ್ರೀ ಅಂತ ಯಾರು ಹೇಳೋದಿಲ್ಲ. ಇದೇನೋ ಪೇಪರ್ ಅಲ್ಲಿ ಮಾಡಿಟ್ಟ ರೀತಿ ಇದೆ. ಗಾಳಿಗೆಲ್ಲಾದ್ರೂ ಹಾರ್ಕೊಂಡು ಹೋಗಲ್ವಾ?
ಹಾಗೆಲ್ಲ ಏನೂ ಇಲ್ಲ, ಅದು ಹಾರ್ಟ್ಗಳು ಆರೋದಿಲ್ಲ. ಸರಿ ಬನ್ನಿ, ನನ್ನ ಫುಡ್ನ ಎಲ್ಲರೂ ಇವತ್ತು ಟೇಸ್ಟ್ ನೋಡಿ. ಎಲ್ರೂ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಚಿಚು ಮಾಡಿರುವ ಪುಡ್ಡಿಂಗ್ ತುಂಬಾನು ಸ್ಟ್ರಾಂಗ್ ಆಗಿತ್ತು. ಅದನ್ನ ತಿನ್ನಕ್ಕಾಗ್ಲೇ ಇಲ್ಲ. ಆ ದಿನ ರಾತ್ರಿಯ ಸಮಯ, ಚಳಿ ತುಂಬಾನು ಹೆಚ್ಚಾಗಿತ್ತು. ಬುಜ್ಜಿ ಬಾ ಮನೆಗೆ ಹೋಗೋಣ, ನಾಳೆ ಬೆಳಿಗ್ಗೆ ಸಾಂತಾಕ್ಲಾಸ್ ಬರ್ತಾರಲ್ಲ, ಬೇಗ ಮಲ್ಕೋಬೇಕಲ್ಲ. ಹೌದಮ್ಮ, ನಾನು ನನ್ನ ಕೈಯಲ್ಲಿರುವ ದೊಡ್ಡ ಬ್ಯಾಗ್ ನ ಹೊರಗಿಡ್ತೀನಿ. ಅವಾಗ ತಾನೇ ಸಾಂತಾಕ್ಲಾಸ್ ನನಗೋಸ್ಕರ ತುಂಬಾ ದೊಡ್ಡ ದೊಡ್ಡ ಗಿಫ್ಟ್ ನೆಲ್ಲ ಇಡ್ತಾರೆ. ಆವಾಗ ಚಿಚು, ಬ್ಯಾಗ್ ಬೇಕಾ? ನನ್ ಜೊತೆ ದೊಡ್ಡ ಗೋಣಿ ಚೀಲಗಳಿದೆ, ಅದನ್ನೇ ತಗೊಂಬಂದು ಹೊರಗೆ ಇಡ್ತೀನಿ. ಆವಾಗ ತಾನೇ ಬರುವಂತಹ ಸಾಂತಾಕ್ಲಾಸ್ ನನಗೋಸ್ಕರ ಫ್ರಿಡ್ಜು, ವಾಷಿಂಗ್ ಮಿಷಿನು, ಆಮೇಲೆ ರೇಷ್ಮೆ ಸೀರೆ ಎಲ್ಲ ಇಟ್ಟೋಗ್ತಾರೆ. ನಾನು ಬುದ್ಧಿವಂತೆ. ಮಹಿ ಹದ್ದು ನಗುತ್ತಾ, ಆಸೆಗೆ ಒಂದು ಮಿತಿ ಇರಬೇಕು ಚಿಚ್ಚು. ಸಾಂತಾಕ್ಲಾಸ್ ಫರ್ನಿಚರ್ ಅಂಗಡಿ ಏನು ಇಟ್ಟಿಲ್ಲ, ಅವ್ರು ನಮಗೋಸ್ಕರ ಗಿಫ್ಟ್ ನ ಮಾತ್ರ ಕೊಡೋದು. ಪರವಾಗಿಲ್ಲ, ಅವ್ರ ಜೊತೆ ಮ್ಯಾಜಿಕ್ ಇದೆ ಅಲ್ವಾ, ಅವ್ರು ಹೇಗಾದ್ರೂ ತರ್ಸ್ಕೊಡ್ತಾರೆ. ಹಾಗೆ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು. ಚಿಚುಕಾಗೆ ಅವಳು ಹೇಳಿದ ಹಾಗೇನೆ ದೊಡ್ಡ ಒಂದು ಗೋಣಿ ಚೀಲನ ತಗೊಂಡ್ ಬಂದು ಮನೆ ಹೊರಗಡೆ ಇಟ್ಟು ಒಂದು ಚೀಟಿಯಲ್ಲಿ ನನಗೊಂದು ದೊಡ್ಡ ಟಿವಿ ಬೇಕು ಅಂತ ಅದರಲ್ಲಿ ಬರ್ದಿಟ್ಟಿದ್ಲು. ಆ ದಿನ ಮಧ್ಯರಾತ್ರಿಯ ಸಮಯ, ಚಳಿ ಹೆಚ್ಚಾಗ್ತಾ ಇತ್ತು, ಮಂಚು ಹೆಚ್ಚಾಗಿ ಬೀಳ್ತಾ ಇತ್ತು. ಆವಾಗ ದೂರದಿಂದ ಜಿಂಗಲ್ ಬೆಲ್ಸ್ ಅನ್ನುವ ಶಬ್ದ ಕೇಳಿಸ್ತು. ಬಿಳಿ ಗಡ್ಡದೊಂದಿಗೆ ಕೆಂಪು ಬಟ್ಟೆ, ಕೆಂಪು ಟೊಪ್ಪಿನ ಹಾಕೊಂಡು ಸ್ಯಾಂಟಾಕ್ಲಾಸ್ ಒಬ್ರು ಆ ಕಡೆಯಿಂದ ಬರ್ತಾ ಇದ್ರು. ಅವ್ರು ಯಾರು? ನಿಜವಾದ ಸ್ಯಾಂಟಾಕ್ಲಾಸಾ? ಇಲ್ಲ, ಅದು ನಮ್ಮ ಮಹಿಹದ್ದು. ಮಹಿಹದ್ದು ಊರಿನಲ್ಲಿರುವ ಮಕ್ಕಳಿಗೋಸ್ಕರ ಗಿಫ್ಟ್ ಕೊಡೋದಕ್ಕೋಸ್ಕರ ಬಂದಿತ್ತು. ಆವಾಗ ಮಹಿಹದ್ದು ಮೆಲ್ಲೆ, ಯಾರು ಎದ್ದೇಳ್ಬಾರ್ದು, ಈ ಮಕ್ಕಳ ಸಂತೋಷಕ್ಕೋಸ್ಕರ ನಾನಿದ್ನ ಮಾಡಬೇಕು. ಹಾಗಂತ ಹೇಳಿ ಮಹಿ ಮೊದಲು ಹೋಗಿದ್ದು ಬುಜ್ಜಿಗುಬ್ಬಚ್ಚಿಯ ಮನೆಗೆ. ಹೊರಗಡೆ ಇರುವ ಒಂದು ಸಾಕ್ಸ್ ಅಲ್ಲಿ ಒಂದು ಚಿಕ್ಕ ಗೊಂಬೆ ಚಾಕ್ಲೇಟ್ನ ಹಾಕಿಟ್ಟು ಅಲ್ಲಿಂದ ಹೊರಡ್ತು. ಎರಡನೇದು ಚೋಟಿಗಿಳಿಯ ಮನೆಗೆ. ಅಲ್ಲಿ ಬನ್ನಿಗೆ ಇಷ್ಟವಾದ ಒಂದು ಕ್ರಿಕೆಟ್ ಬ್ಯಾಟ್, ಒಂದು ಬಾಲನ್ನ ಇಟ್ಟು ಆಮೇಲೆ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಹೋಯಿತು. ಚಿಚುಕಾಗಿಯ ಮನೆಯ ಹೊರಗಡೆ ಇರುವ ಅಷ್ಟು ದೊಡ್ಡ ಗೋಣಿ ಚೀಲನ ನೋಡಿ ಮಹಿಹದ್ದು ಜೋರಾಗಿ ನಗಾಡ್ತಾ ಇತ್ತು. ಆವಾಗ ಮಹಿಹದ್ದು ಅದರ ಮನ್ಸಲ್ಲಿ, ಅಯ್ಯೋ, ಅತಿ ಆಸೆಯಿಂದ ಎಷ್ಟು ದೊಡ್ಡ ಬ್ಯಾಗ್ ಅನ್ನು ಇಟ್ಟಿದ್ದಾಳೆ, ಇದರಲ್ಲಿ ನಾನು ಟಿವಿನ ಎಲ್ಲಿಂದ ತಂದಿಡೋದು? ಇವಳ ಅತಿ ಆಸೆಗೆ ಬುದ್ಧಿ ಕಲಿಸ್ಬೇಕು. ಚಿಚ್ಚು ಅದನ್ನ ನೋಡಿ ಆಶ್ಚರ್ಯ ಪಡ್ಬೇಕು. ಟಿವಿಗಿಂತ ಕನ್ನಡಿಯನ್ನು ನೋಡಿದ್ರೆ ಆಕ್ಷನ್ ಜಾಸ್ತಿ ಇರುತ್ತೆ. ಮಹಿ ಆ ಚೀಲದಲ್ಲಿ ಒಂದು ಕನ್ನಡಿ ಹಾಗೂ ಸ್ವೀಟ್ ಅನ್ನ ಇಟ್ಟು ಹೋಯಿತು. ಮರುದಿನ ಬೆಳಗ್ಗೆ ಬುಜ್ಜಿಗುಬ್ಬಚ್ಚಿ ಎದ್ದು ಹೊರಗಡೆ ಬಂದು, ಅಮ್ಮ, ಸಾಂತಾಕ್ಲಾಸ್ ಬಂದಿದ್ದಾರೆ. ನನ್ನ ಬ್ಯಾಗ್ ಅಲ್ಲಿ ದೊಡ್ಡ ಗೊಂಬೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸಾಂತಾಕ್ಲಾಸ್. ನನ್ನ ಬ್ಯಾಗ್ ಅಲ್ಲಿ ನನಗೋಸ್ಕರ ಹೊಸ ಬಟ್ಟೆನ ಇಟ್ಟಿದ್ದಾರೆ. ನನ್ನ ಸಾಕ್ಸ್ ತುಂಬಿ ಹೋಗಿದೆ. ತಕ್ಷಣ ಚಿಚುನು ಬಂದು ಚೀಲನ ನೋಡಿ, ನನ್ ಟಿವಿ ಬಂತಾ? ನನ್ನ ಬ್ಯಾಗು ತುಂಬಾ ಭಾರ ಇದೆ. ಅಯ್ಯೋ ದೇವ್ರೆ. ಹಾಗೆ ಚಿಚು ತಕ್ಷಣ ಚೀಲದೊಳಗಡೆ ನೋಡಿದ್ಲು. ಅದರಲ್ಲಿ ಒಂದು ಕನ್ನಡಿ ಮಾತ್ರ ಇತ್ತು. ಆವಾಗ ಚಿಚುಕಾಗೆ ಆ ಕನ್ನಡಿ ನೋಡಿ ಬೇಜಾರಾದ್ಲು. ಏನಿದು? ಈ ಸಾಂತಾಗೆ ಬುದ್ಧಿ ಇಲ್ವಾ? ಕನ್ನಡಿನ ಇಟ್ಟಿದ್ದಾರೆ. ನಾನು ಟಿವಿ ತಾನೇ ಕೇಳಿದ್ದು, ಟಿವಿಗೆ ಸಿಗ್ನಲ್ ಇಲ್ವಾ? ಕನ್ನಡಿಯ ಹಿಂದ್ಗಡೆ ಒಂದು ಚೀಟಿನೂ ಇತ್ತು. ಚಿಚ್ಚು, ನಿನ್ನ ಮುಖವನ್ನು ನೀನು ಟಿವಿಯಲ್ಲಿ ನೋಡಕ್ಕಾಗಲ್ಲ. ಟಿವಿ ನೋಡಿದ್ರೆ ಆರೋಗ್ಯಕ್ಕೆ ಹಾನಿಕಾರ. ಈ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡ್ಕೋ. ಇಂತಿ ಪ್ರೀತಿಯಿಂದ ನಿನ್ನ ಸಾಂತಾ. ಅದನ್ನು ಕೇಳಿ ಚಿಚ್ಚು ತುಂಬಾ ಸಂತೋಷ ಪಟ್ಲು. ಓಹೋ, ಸಾಂತಾಕ್ಲಾಸ್ ನನ್ನ ಅಂದವನ್ನು ಮೆಚ್ಚಿದ್ದಾರೆ. ಅದಕ್ಕೇನೆ ನನ್ನ ಅಂದವನ್ನು ನಾನು ನೋಡ್ಕೊಳ್ಳೋಕ್ಕೋಸ್ಕರ ನನಗೆ ಕನ್ನಡಿ ಇಟ್ಟಿದ್ದಾರೆ. ನನ್ನ ಅಂದ ಅವರಿಗೂ ಗೊತ್ತಾಗಿದೆ. ಎಲ್ರೂ ಹೊರಗಡೆ ಬಂದ್ರು. ಒಬ್ರಿಗೊಬ್ರು ಗಿಫ್ಟ್ ಅನ್ನ ತೋರಿಸ್ಕೊಂಡ್ರು. ನೋಡಿದ್ರಾ, ನಾವು ಬೇಡ್ಕೊಂಡಿದ್ದು ಸಾಂತಾಕ್ಲಾಸ್ ಕೊಡದಿದ್ರು ನಮಗೆ ಬೇಕಾಗಿದ್ನ ಕೊಟ್ಟಿದ್ದಾರೆ. ಎಲ್ಲರೂ ಇದನ್ನ ತಗೊಂಡು ಸಂತೋಷ ಪಡಿ. ಆವಾಗ್ಲೇ ಮಹಿಹದ್ದು ಅಲ್ಲಿಗೆ ಬಂತು. ಹ್ಯಾಪಿ ಕ್ರಿಸ್ಮಸ್ ಮಕ್ಕಳೇ. ಎಲ್ರೂ ಗಿಫ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ತಾತ, ನಿನ್ನೆ ರಾತ್ರಿ ನೀವೇ ಕೆಂಪು ಬಟ್ಟೆ ಹಾಕೊಂಡು ಬಂದಿದ್ನ ನಾನು ನೋಡ್ದೆ. ನಿಮ್ಮ ಗಡ್ಡ ಬಿದ್ದೋಗುವಾಗ ಸರಿಪಡಿಸ್ಕೊಂಡಿದ್ನ ನಾನು ಮನೆಯೊಳಗಿಂದ ನೋಡ್ದೆ. ಮಹಿ ನಗುತ್ತಾ, ಸಿಕ್ಕಾಕೊಂಡ. ಒಳ್ಳೇದು ಬುಜ್ಜಿ, ನಿಮ್ಮ ಸಂತೋಷನೇ ನನಗೂ ಮುಖ್ಯ. ಯಾರಿಗೂ ಹೇಳ್ಬೇಡ. ಓಹೋ, ಹಾಗಾದ್ರೆ ನನ್ನ ಬ್ಯಾಗಲ್ಲಿ ಕನ್ನಡಿ ಇಟ್ಟಿದ್ದು ನೀವೇನಾ? ನನ್ನ ಅಂದವನ್ನು ಮೆಚ್ಚಿನಾ ಅಥವಾ ತಮಾಷೆಗೇನಾ? ಹೌದು ಚಿಚ್ಚು, ಸುಳ್ಳು ಹೇಳ್ಬಾರ್ದ ಅಲ್ವಾ? ನೀನು ನಗ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತೀಯ, ಅದಕ್ಕೆ ಕನ್ನಡಿಯನ್ನು ಇಟ್ಟಿದ್ದು. ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಆ ಚಳಿಗಾಲದ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಹಬ್ಬ ಬಂದಾಗ ಎಲ್ರೂ ಚಳಿ ಎಲ್ಲಾನು ಮರ್ತೋಗಿ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬನ ಎಲ್ರೂ ಸೆಲೆಬ್ರೇಟ್ ಮಾಡಿದ್ರು. ಅದು ಪಕ್ಷಿಗಳ ಊರು. ಒಂದು ಹಳ್ಳದಲ್ಲಿತ್ತು. ಪಕ್ಕದಲ್ಲಿ ನದಿನೂ ಇತ್ತು. ಪಕ್ಷಿಗಳಿಗೆ ಒಂದೇ ಒಂದು ಚಿಂತೆ ಮಾತ್ರ ಇತ್ತು. ಒಂದೊಂದು ವರ್ಷನೂ ಮಳೆ ಬಂದ್ರೆ ಆ ನದಿಲಿರುವ ನೀರೆಲ್ಲ ಉಕ್ಕಿ ಊರೊಳಗಡೆ ಬರ್ತಾ ಇತ್ತು. ಆದ್ರಿಂದ
ಅವರೆಲ್ಲರೂ ಆ ನೀರಿಗೆ ಹೆದರ್ಕೊಂಡು ಎಲ್ಲಾದ್ರೂ ಎತ್ತರವಾಗಿರುವ ಜಾಗಕ್ಕೆ ಹೋಗೋದು ಅವರ ಅಭ್ಯಾಸ. ಈ ವರ್ಷ ಅಂತೂ ಮಳೆ ಸಾಧಾರಣವಾಗಿ ಇತ್ತಿಲ್ಲ. 10 ವರ್ಷ ಬರಬೇಕಾಗಿರುವ ಮಳೆ ಒಂದೇ ವರ್ಷದಲ್ಲಿ ಒಟ್ಟಿಗೆ ಬಂದ ಹಾಗೆ ಇತ್ತು ಆ ಮಳೆ. 1 ದಿನ ಅಲ್ಲ, 2 ದಿನ ಅಲ್ಲ, ಒಂದು ವಾರ ಇಡೀ ಸ್ವಲ್ಪನೂ ಗ್ಯಾಪೇ ಇಲ್ಲದೆ ಮಳೆ ಸುರಿತಾನೇ ಇತ್ತು. ಅಮ್ಮ ಅಮ್ಮ ಇಲ್ಲಿ ಬಾ ಅಮ್ಮ, ನೋಡಮ್ಮ ಮನೆಯೊಳಗಡೆ ಎಷ್ಟು ನೀರು ಬರ್ತಾ ಇದೆ ಅಂತ. ಇಲ್ಲಿರೋ ಮಂಚ ಎಲ್ಲ ಕೂಡ ಮಳೆಯಲ್ಲಿ ಒದ್ದೆಯಾಗ್ತಾ ಇದೆಮ್ಮ. ಹಾಗಂತ ಬುಜ್ಜಿ ಹೇಳಿದಾಗ ಟುನಿಗುಬ್ಬಚ್ಚಿ ಅವಳ ಹತ್ರ, ಅಯ್ಯೋ ದೇವ್ರೆ, ಏನಿದು ಮಳೆ ಈ ರೀತಿ ಬರ್ತಾ ಇದೆ. ಬುಜ್ಜಿ, ನಾವಿಲ್ಲಿರೋದು ಸರಿಯಿಲ್ಲ, ಬೇಗ ಎಲ್ಲ ವಸ್ತುಗಳನ್ನ ತಗೋ. ಆವಾಗ ಪಕ್ಕದ ಮನೇಲಿದ್ದ ಚಿಚುಕಾಗೆ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಾಸ್ಟ್ಲಿ ಸೋಫಾ, ಕಾಸ್ಟ್ಲಿ ಬೆಡ್ಡು ಎಲ್ಲಾನು ಮಳೆಯಲ್ಲಿ ಒದ್ದೆಯಾಗ್ತಾ ಇದೆ. ಚಿನ್ನು, ವಸ್ತುಗಳನ್ನ ತೆಗೆದು ಮೇಲೆ ಇಡೋ, ಎಲ್ಲಾನು ಒದ್ದೆಯಾದ್ರೆ ಆಮೇಲೆ ನಾಳೆ ನಮಗೆ ಇರಲ್ಲ ಕಣೋ. ಆದ್ರೆ 1 ಗಂಟೆ ಸಮಯದಲ್ಲಿ ನೀರಿನ ಪ್ರವಾಹ ಜಾಸ್ತಿನ ಊರೊಳಗಡೆ ಬಂದು ಎಲ್ಲ ಪಕ್ಷಿಗಳು ಮಹಿ ಹದ್ದಿನ ಮನೆಗೆ ಹೋದ್ರು. ಎಲ್ರೂ ಒಂದು ವಿಷಯ ಕೇಳಿ, ಮಳೆ ನಿಲ್ಲೋ ತರ ಇಲ್ಲ, ನೀರು ತುಂಬಾನೇ ಬರ್ತಾ ಇದೆ. ನಾವೆಲ್ಲರೂ ಇವಾಗಲೇ ವಸ್ತುಗಳನ್ನ ತಗೊಂಡು ಎತ್ತರವಾಗಿರುವ ಜಾಗಕ್ಕೆ ಹೋಗ್ಬೇಕು, ಬನ್ನಿ. ಹಾಗಂತ ಮಹಿ ಹದ್ದು ಹೇಳಿದ್ರಿಂದ ಎಲ್ಲ ವಸ್ತುಗಳನ್ನ ತಗೊಂಡು ಹಾಗೇನೆ ಮಕ್ಕಳನ್ನ ಕರ್ಕೊಂಡು ಆ ನೀರಿನಲ್ಲಿ ಪಕ್ಷಿಗಳು ಎತ್ತರವಾಗಿರುವ ಜಾಗ ಎಲ್ಲಾದ್ರೂ ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವ್ರು ಹೋಗೋದ್ಕಿಂತ ಮುಂಚೆನೆ ಎಲ್ಲಾ ಜಾಗದಲ್ಲೂ ಪ್ರವಾಹದ ನೀರು ತುಂಬಿತ್ತು. ಎಲ್ಲೂ ಅವರಿಂದ ಇರಕ್ಕಾಗ್ಲೇ ಇಲ್ಲ. ಅರೆ, ಇದೇನಿದು, ಎಲ್ಲ ಜಾಗದಲ್ಲೂ ಪ್ರವಾಹದ ನೀರು ತುಂಬಿದ್ರೆ ನಮ್ಮ ಪರಿಸ್ಥಿತಿ ಮುಂದೆ ಏನೋ? ಹಾಗಂತ ಎಲ್ರು ಬೇಜಾರು ಮಾಡ್ಕೊಳ್ತಿದ್ದಾಗ ಟುನಿ ಅಲ್ಲಿಂದ ದೂರದಲ್ಲಿರುವ ಒಂದು ಎತ್ತರವಾದ ಬೆಟ್ಟವನ್ನ ನೋಡಿದ್ಲು. ಅದು ಆಕಾಶವನ್ನು ಮುಟ್ಟೋ ತರ ಇತ್ತು. ಎಷ್ಟು ಜೋರಾಗಿ ಪ್ರವಾಹ ಬಂದ್ರೂ ಕೂಡ ಆ ಬೆಟ್ಟದ ಹತ್ರಕ್ಕೆ ಬರೋದು ತುಂಬಾ ಕಷ್ಟ. ಎಲ್ರೂ ಅಲ್ಲಿ ನೋಡಿ, ಆ ಬೆಟ್ಟ ಎಷ್ಟು ಎತ್ತರವಾಗಿದೆ ಅಲ್ವಾ? ನಾವೆಲ್ರೂ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಅಲ್ಲಿ ಜಾಗನೂ ತುಂಬಾ ಇರ್ಬೋದು. ಹಾಗಂತ ಟೋನಿ ಹೇಳಿದಾಗ ಎಲ್ರಿಗೂ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಸರಿ ಅಂತ ಒಪ್ಕೊಂಡು ಆ ಪ್ರವಾಹದ ನೀರಿನಲ್ಲಿ ಕಷ್ಟಪಟ್ಟು ಈಜು ಹೊಡ್ಕೊಂಡು ಪಕ್ಷಿಗಳು ಎಲ್ರೂ ಬೆಟ್ಟದ ಹತ್ತಿರ ಹೋದ್ರು. ಕೊನೆಗೆ ಹೇಗೋ ಕಷ್ಟಪಟ್ಟು ಬೆಟ್ಟದ ಹತ್ರ ಹೋದ್ರು. ಅಲ್ಲಿ ತುಂಬಾನು ಖಾಲಿಯಾಗಿರುವ ಜಾಗ ಇತ್ತು. ಆದ್ರೆ ಚಳಿಗಾಲಿ ತುಂಬಾ ಬಲವಾಗಿ ಬೀಸ್ತಾ ಇತ್ತು. 2 ಪರ್ವತಗಳ ಮಧ್ಯದಲ್ಲಿ ಒಂದು ದಟ್ಟವಾಗಿರುವ ಹಳ್ಳನೂ ಇತ್ತು. ಎಲ್ರೂ ಇಲ್ಲಿ ಕೇಳಿ, ಈ ಹಳ್ಳ ಇದೆ ಅಲ್ವಾ, ಇದೇ ನಮಗೆ ಸೇಫು. ನಾವು ಇಲ್ಲೇ ಪಕ್ಕಪಕ್ಕದಲ್ಲಿ ಮನೆಗಳನ್ನ ಕಟ್ಕೊಳ್ಬೇಕು. ಈ ಪ್ರವಾಹದ ನೀರೆಲ್ಲ ಹೋಗಿ ನಾವು ಕೆಳಗಡೆ ಹೋಗೋ ತನಕ ಇಲ್ಲೇ ಮನೆ ಕಟ್ಕೊಂಡು ಬಾಳ್ಬೇಕು ಅಷ್ಟೇ. ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳಿ. ಹಾಗಂತ ಮಹಿ ಹದ್ದು ಹೇಳಿದಕ್ಕೆ ಎಲ್ರೂ ಸರಿ ಅಂತ ಒಪ್ಕೊಂಡ್ರು. ಆದ್ರೆ ಯಾವಾಗ್ಲೂ ತರ ಚಿಚುಕಾಗೆ ಅಂತೂ ಜಂಬ ಕೊಚ್ಕೊಂಡು ಇವ್ರ ಜೊತೆ ನಾನು ಯಾಕಿರ್ಬೇಕು ಅಂತ ಅಂದ್ಕೊಂಡು ಮನ್ಸಲ್ಲಿ, ಅರೆ ನಾನು ಯಾವಾಗ್ಲೂ ಮಹಾರಾಣಿಯಾಗಿರ್ಬೇಕು, ಇವ್ರ ಜೊತೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ನಾನು ಯಾಕೆ ಬಾಳ್ಬೇಕೋ, ನಾನು ಎಲ್ಲರಿಗಿಂತ ಎತ್ತರದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಅಂದ್ಕೊಂಡು ಚಿಚು ಎಲ್ಲರ ಹತ್ರ, ಇಲ್ಲಿ ನೋಡಿ, ನಿಮ್ಮೆಲ್ಲರ ಜೊತೆ ನನ್ನಿಂದ ಇರೋಕ್ಕಾಗಲ್ಲ. ಈ ಎಡದ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ ಅಲ್ಲ, ಆ ಬೆಟ್ಟದ ಮೇಲೆ ನಾನು ಮನೆ ಕಟ್ಕೊಳ್ತೀನಿ. ಅಲ್ಲಿ ನಾನು ನನ್ನ ಮಗ ಚಿನ್ನು ಇಬ್ಬರೂ ಇದ್ಕೊಳ್ತೀವಿ. ಚಿಚು, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಜೋರಾಗಿ ಗಾಳಿ ಬೀಸುವಾಗ ಬೆಟ್ಟದ ಮೇಲೆ ಮನೆ ಕಟ್ಕೊಳ್ತೀನಿ ಅಂತೀಯಾ? ಗಾಳಿ ಬೀಸಿದ್ರೆ ಏನು ಮಾಡೋದು? ಎಲ್ಲರ ಮಾತು ಕೇಳಿ ನಮ್ಮ ಜೊತೆನೇ ಮನೆ ಕಟ್ಕೋ. ಟೋನಿ, ನಿನ್ನ ಮಾತನ್ನ ನಾನು ಯಾಕೆ ಕೇಳಬೇಕು? ಇದು ನನ್ನ ಮನೆ, ನನ್ನಿಷ್ಟ. ನೀನು ಬೇಕಾದರೆ ಇಲ್ಲೇ ಮನೆ ಕಟ್ಕೋ. ಹಾಗಂತ ಚಿಚುಕಾಗಿ ತುಂಬಾನು ಕೋಪದಿಂದ ಚಿನ್ನನ ಕರ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ಲು. ಅದನ್ನು ನೋಡಿದ ಟೋನಿಗೊಬ್ಬಚ್ಚಿಗೆ ಇನ್ನೊಂದು ಆಲೋಚನೆನೂ ಬಂತು. ಎಲ್ಲರಿಗಿಂತ ಎತ್ತರದಲ್ಲಿ ಇವಳಿರ್ಬೇಕು ಅಂತ ಅಂದ್ಕೊಳ್ತಿದ್ದಾಳಾ? ನಾನೇನು ಇವಳಿಗೆ ಕಡಿಮೆನಾ? ಅವಳು ಆ ಬೆಟ್ಟದಲ್ಲಿ ಮನೆ ಕಟ್ಕೊಂಡ್ರೆ ನಾನು ಈ ಕಡೆ ಇರೋ ಬೆಟ್ಟದಲ್ಲಿ ಮನೆ ಕಟ್ಕೋತೀನಿ. ಹಾಗಂತ ಅಂದ್ಕೊಂಡು, ಮಹಿಯವರೇ, ನನಗೂ ಕೂಡ ಎಲ್ಲರ ಜೊತೆ ಇರೋದ್ರಲ್ಲಿ ಇಷ್ಟ ಇಲ್ಲ. ಈ ಜಗಳ ಎಲ್ಲ ನನಗೆ ಬೇಡ. ಅವಳು ಆ ಬೆಟ್ಟದಲ್ಲಿ ಮನೆ ಕಟ್ಕೊಳ್ತಿದ್ದಾಳೆ, ನಾನು ಹೋಗಿ ಈ ಬೆಟ್ಟದಲ್ಲಿ ಮನೆ ಕಟ್ಕೊಳ್ತೀನಿ. ಅಯ್ಯೋ ಟೋನಿ, ನಿನಗೂ ಬುದ್ಧಿ ಇಲ್ವಾ? ಚಿಚು ಈ ರೀತಿ ಮಾಡ್ತಾ ಇದ್ದಾಳೆ ಅಂದರೆ ನೀನು ಮಾಡ್ತೀಯಾ? ಊರಲ್ಲಿದ್ದಾಗ ಇಬ್ರು ಜಗಳ ಮಾಡ್ತಾ ಇದ್ರಿ, ಇಲ್ಲಿಗೆ ಬಂದು ಜಗಳ ಮಾಡ್ತಾ ಇದ್ದೀರಾ. ಏನೋ ನಿಮ್ಮ ಕರ್ಮ. ಹಾಗೆ ಹೇಳಿ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಮಹಿ, ಲೂಸಿ, ಚೋಟು, ಕುಹು ಈ 4 ಪಕ್ಷಿಗಳು ಅಲ್ಲೇ ಹಳ್ಳದಲ್ಲಿ ಪಕ್ಕದಲ್ಲಿ ಮನೆ ಕಟ್ಕೊಂಡ್ರು. ಆ ಕಡೆ ಟೋನಿ ಬಲದ ಪಕ್ಕದಲ್ಲಿದ್ದ ಬೆಟ್ಟದಲ್ಲಿ ಮನೆ ಕಟ್ಕೊಂಡು, ಈ ಕಡೆ ಚಿಚು ಎಡಪಕ್ಕದಲ್ಲಿರುವ ಬೆಟ್ಟದಲ್ಲಿ ಮನೆ ಕಟ್ಕೊಂಡ್ರು. ದೂರ ದೂರ ಇದ್ರು. ಅವರಿಬ್ಬರ ಮನೆಗಳ ಮಧ್ಯದಲ್ಲಿ ಒಂದು ದೊಡ್ಡ ಹಳ್ಳನೇ ತುಂಬಾನೇ ದೂರವಾಗಿತ್ತು. ಎಲ್ರೂ ಹೊಸ ಮನೆಯಲ್ಲಿ ಜೀವನ ಶುರು ಮಾಡಿದ್ರು. ಆದ್ರೆ ಚಿಚು ಟುನಿಯ ಜಗಳ ಮಾತ್ರ ನಿಲ್ಲೇ ಇಲ್ಲ. ಒಂದಿನ ಬೆಳಗ್ಗೆ ಟುನಿಗುಬ್ಬಚ್ಚಿ ಮನೆ ಅಂಗಳದಲ್ಲಿ ಬೆಂಕಿ ಹಾಕ್ತಾ ಇದ್ದಾಗ ಗಾಳಿಗೆ ಆ ಹೊಗೆ ಚಿಚುಕಾಗೆ ಮನೆ ಹತ್ತಿರ ಹೋಗ್ತಾ ಇತ್ತು. ಆದ್ರಿಂದ ಚಿಚುಕಾಗೆ ಅವಳ ಬೆಟ್ಟದಿಂದ ಜೋರಾಗಿ ಕಿಚ್ಚಾಡಿದ್ಲು. ಟೋನಿ, ಏನ್ ಅಹಂಕಾರನಾ? ಬೆಂಕಿನ ಆರ್ಸು, ಆ ಹೊಗೆ ನನ್ನ ಮನೆಯೊಳಗಡೆ ಬರ್ತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ. ಆವಾಗ ಟೋನಿ ಅವಳ ಬೆಟ್ಟದಿಂದ ಕಿಚ್ಚಿ, ನಾನ್ ಬೆಂಕಿ ಹಾಕಿದ್ದು ನನ್ನ ಮನೆ ಅಂಗಳದಲ್ಲಿ, ಗಾಳಿ ಆ ಕಡೆ ಬೀಸಿದ್ರೆ ನಾನೇನ್ ಮಾಡೋದು? ನೀನ್ ಬೇಕಾದ್ರೆ ಕಿಟಕಿ ಬಾಗಿಲೆಲ್ಲ ಮುಚ್ಕೋ.
ಹಾಗಂತ ಹೇಳಿದ್ಲು. ಈ ಕಡೆ ಬೆಟ್ಟದಲ್ಲಿ ಬುಜ್ಜಿ, ಆ ಕಡೆ ಬೆಟ್ಟದ ಮೇಲೆ ಚಿನ್ನು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಚಿನ್ನು ಅಣ್ಣ, ನಾವಿಬ್ರು ಕೆಳಗಡೆ ಹೋಗಿ ಆಟಾಡೋಣವಾ? ಬೇಡ ಬುಜ್ಜಿ, ನಮ್ಮಮ್ಮ ಬೈತಾರೆ. ನಾವು ಹೀಗೇನೆ ಕೂತ್ಕೊಂಡು ಮಾತಾಡ್ತಾ ಇರೋಣ. ಅವರಿಬ್ರು ಮಾತಾಡ್ತಾ ಇರೋದನ್ನ ಚಿಚುಕಾಗೆ ನೋಡಿ, ಏ ಬುಜ್ಜಿ, ನನ್ನ ಮಗನ ಹತ್ರ ಏನೇ ಮಾತಾಡ್ತಾ ಇದೀಯಾ? ಏನಾದ್ರೂ ಮಾತಾಡಿ ಅವನ ಬುದ್ಧಿನ ಹಾಳು ಮಾಡ್ತೀಯಾ? ನನಗೆ ಕೋಪ ಬರುತ್ತೆ. ಚಿಚು, ನೋಡ್ಕೊಂಡು ಮಾತಾಡೋ, ಅವಳು ನನ್ನ ಮಗಳು. ಮಕ್ಕಳಿಬ್ರು ಸಂತೋಷವಾಗಿ ಆಟಾಡ್ತಿದ್ದಾರೆ. ಹೀಗೆ ಪ್ರತಿದಿನ ಈ ಕಡೆಯಿಂದ ಟುನಿಗುಬ್ಬಚ್ಚಿ, ಆ ಕಡೆಯಿಂದ ಚಿಚುಕಾಗೆ ಇಬ್ರು ಜಗಳ ಮಾಡ್ತಿದ್ದನ್ನ ಕೆಳಗಡೆ ಇದ್ದ 4 ಪಕ್ಷಿಗಳು ಕೇಳಿ ಕೇಳಿ ತುಂಬಾನೇ ಸಿಟ್ಟು ಬಂತು ಅವರಿಗೆ. ಒಂದಿನ ಸಂಜೆ ಸಮಯ ಪಕ್ಷಿಗಳು ಎಲ್ರು ಕೂಡ ಟುನಿ ಹಾಗೂ ಚಿಚುವಿನ ಜಗಳದ ಬಗ್ಗೆನೇ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅಕ್ಕದ ಪಕ್ಕದ ಮನೇಲಿ ಇರೋರು ಜಗಳ ಮಾಡೋದು ಸಹಜ ಅಂತ ಅಂದ್ಕೊಂಡ್ರೆ, ಇವಾಗ ಈ ಪ್ರವಾಹದಿಂದ ಕಷ್ಟಪಟ್ಟು ಇಷ್ಟು ದೂರ ಬಂದ್ರೂ ಕೂಡ ಈ ಟುನಿ ಚಿಚು ಇಬ್ರು ಜಗಳ ಮಾಡೋದನ್ನ ನಿಲ್ಲಿಸ್ತಾನೆ ಇಲ್ಲ. ನನಗಂತೂ ತುಂಬಾ ಕೋಪ ಬರ್ತಿದೆ. ಹಾ ಹೌದು ಚೋಟು, ನೀನು ಹೇಳಿದ್ದು ಸರಿನೇ. ಆಸ್ತಿ ಊರು ಎಲ್ಲಾನು ಬಿಟ್ಬಿಟ್ಟು ನಾವೇ ಕಷ್ಟಪಟ್ಟು ಇಲ್ಲಿ ಬಾಳ್ತಾ ಇದ್ದೀವಿ. ಪಾಪ ಇವ್ರ ಜಗಳದಿಂದ ಆ ಚಿನ್ನು ಬುಜ್ಜಿ ಇಬ್ರು ಕಷ್ಟಪಡ್ತಾ ಇದ್ದಾರೆ. ಮಕ್ಕಳಿಗೆ ಆಟಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಹೀಗಿರುವಾಗ ಒಂದಿನ ಬೆಳಗ್ಗೆ ಮಹಿಹದ್ದು ಹಾಗೂ ಚೋಟಿಗಿಳಿ ಇಬ್ರು ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ಬೆಟ್ಟದಲ್ಲಿರುವ ಚಿಚು ಟುನಿನ ಕರೆದ್ರು. ಏ ಚಿಚೋ, ಟುನಿ, ಇಬ್ರಿಗೂ ಕೇಳಿಸ್ತಾ ಇದೆಯಾ? ನೀವು ಜಗಳ ಮಾಡೋದನ್ನ ಯಾವಾಗಲೂ ನಿಲ್ಸಲ್ವಾ? ಆವಾಗ ಚಿಚುಕಾಗೆ, ನಾನಲ್ಲ, ಅವಳನ್ನ ಜಗಳ ಮಾಡೋದನ್ನ ನಿಲ್ಲಿಸಕ್ಕೆ ಕೇಳಿ. ಆವಾಗ ಟುನಿಗುಬ್ಬಚ್ಚಿ ಜೋರಾಗಿ, ನಾನೇನು ಮಾಡಿದೆ? ಜಗಳ ಮಾಡೋದು ನೀನ್ ತಾನೇ? ನಿಲ್ಲಿಸ್ತೀರಾ? ಇಬ್ರಿಗೂ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಪ್ರತಿದಿನ ಈ ರೀತಿ ಜಗಳ ಮಾಡ್ಕೊಂಡಿದ್ರೆ ನಿಮಗೆ ಬೋರ್ ಹೊಡೆಯಲ್ವಾ? ಊರಲ್ಲಿದ್ದಾಗ ಜಗಳ ಮಾಡ್ತಾ ಇದ್ರಿ, ಇವಾಗ ದೂರ ದೂರ ಇದ್ರೂ ಕೂಡ ಜಗಳ ಮಾಡ್ಕೊಳ್ತಿದ್ದೀರಾ? ಪಾಪ, ನಿಮ್ಮಿಂದ ಇಲ್ಲಿರೋ ಎಲ್ರಿಗೂ ಕಷ್ಟ. ಹೌದು ಮತ್ತೆ, ನೀವಿಬ್ರು ಜಗಳ ಮಾಡ್ಕೊಂಡು ಹೇಗೋ ಸಾಯಿರಿ. ಪಾಪ ಮಕ್ಕಳು ಏನು ಮಾಡಿದ್ರು ಅಂತ ಒಬ್ರನ್ನೊಬ್ರು ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರಿಂದ ಆಟಾಡ್ಕೊಳ್ಳೋಕೆ ಆಗ್ತಿಲ್ಲ. ಹಾಗಂತ ಮಹಿಹದ್ದು ಹೇಳಿದ್ದು ಟುನಿಗೂ ಚಿಚುಗೂ ತುಂಬಾನೇ ಕಷ್ಟ ಆಯಿತು. ಅವರಿಬ್ರಿಗೂ ಆವಾಗಲೇ ಅವರು ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಅರ್ಥ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ದೂರ ಮಾಡ್ತಾ ಇದ್ದೀವಿ ಅನ್ನುವ ಆ ಯೋಚನೆ ಅವ್ರಿಗೆ ತುಂಬಾನೇ ಕಷ್ಟ ಅನ್ನಿಸ್ತು. ಆ ದಿನ ಇಡೀ ಅವರಿಬ್ರು ಏನು ಮಾತಾಡಲೇ ಇಲ್ಲ. ಆಮೇಲೆ ಆ ದಿನ ಸಂಜೆ ಸಮಯ ಟುನಿ ಬೆಟ್ಟದ ಈ ಕಡೆ ನಿಂತ್ಕೊಂಡು ಚಿಚು ಹತ್ರ ಕ್ಷಮಾಪಣೆ ಕೇಳಿದ್ಲು. ಚಿಚು, ನನ್ನನ್ನು ಕ್ಷಮಿಸ್ಬಿಡು. ನಾನು ಮಾಡಿದ್ದು ತಪ್ಪು. ನಿನ್ನ ಜೊತೆ ಜಗಳ ಮಾಡಿ ಇವಾಗ ಮಕ್ಕಳು ನಮ್ಮಿಂದ ಬೇರೆ ಆಗ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಚಿಚು. ಆವಾಗ ಈ ಕಡೆ ಚಿಚು ಕೂಡ ಕ್ಷಮಾಪಣೆ ಕೇಳಿ, ಇಲ್ಲ ಟೋನಿ, ನಿಂದು ಮಾತ್ರ ತಪ್ಪಲ್ಲ, ನಂದು ಕೂಡ ತಪ್ಪೆ. ಮಕ್ಕಳ ಬಗ್ಗೆ ಯೋಚನೆ ಮಾಡದೆ ನಾವಿಬ್ರು ಜಗಳ ಮಾಡಿದ್ದು ನಿಜವಾಗ್ಲೂ ಎಲ್ರಿಗೂ ಕಷ್ಟನೇ. ಇನ್ನು ಮುಂದೆ ಹಾಗಿರಲ್ಲ. ಮಕ್ಕಳೆಲ್ರು, ನಾನು ನೀನು ಎಲ್ರೂ ಸಂತೋಷವಾಗಿರ್ಬೋದು. ಆದರೆ ಹೇಗೆ ಚಿಚ್ಚು? 2 ಬೆಟ್ಟದ ಮಧ್ಯದಲ್ಲಿ ದೂರ ಇದೆ ಅಲ್ವಾ? ದೂರನ ನಾವು ಸರಿ ಮಾಡೋಣ. 2 ಬೆಟ್ಟದ ಮಧ್ಯದಲ್ಲಿ ಒಂದು ಸೇತುವೆ ಕಟ್ಟಿದ್ರೆ ಸರಿ ಹೋಗುತ್ತೆ ಅಲ್ವಾ? ಟೋನಿ ಆಶ್ಚರ್ಯದಿಂದ, ಸೇತುವೆನಾ? ಹಾ, ಮರದ ಸೇತುವೆ. ಅದಕ್ಕೆ ಅಷ್ಟೇನೋ ಖರ್ಚಾಗಲ್ಲ. ಬಾ, ಇಬ್ರು ಸೇರಿ ಕೆಲಸ ಶುರು ಮಾಡೋಣ. ಆ ಸೇತುವೆ ಕಟ್ಟಿದ್ರೆ ನಾನೇನು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗಂತ ಹೇಳಿ ಟೋನಿ ಚಿಚು ಇಬ್ರು ಕೂಡ ಒಂದಾದ್ರೂ ಕೆಲಸ ಶುರು ಮಾಡಿದ್ರು. ಅದರ ನೋಡಿದ ಉಳಿದ ಪಕ್ಷಿಗಳು ಎಲ್ರೂ ಕೂಡ ಸಂತೋಷನ ಪಟ್ರು, ಆಶ್ಚರ್ಯನೂ ಪಟ್ರು. ಪ್ರವಾಹದಲ್ಲಿ ಹೊಡ್ಕೊಂಡು ಬಂದ ಹಗ್ಗ, ಹಲಗೆ ಎಲ್ಲಾನು ಇಟ್ಟು ಕೆಲಸನ ಶುರು ಮಾಡಿದ್ರು. ಚಿಚು, ಗಟ್ಟಿಯಾಗಿ ಹಗ್ಗ ಹಿಡ್ಕೊ, ಸರಿಯಾಗಿ ಸೇತುವೆ ಕಟ್ಬೇಕಲ್ವಾ? ಹೆದರ್ಬೇಡ ಟೋನಿ, ಇದು ನಾನು ಕಟ್ಟೋ ಸೇತುವೆ ನಿಜವಾಗ್ಲೂ ತುಂಬಾ ಗಟ್ಟಿಯಾಗಿರುತ್ತೆ. ಹಾಗೆ 1 ವಾರ ಕಷ್ಟಪಟ್ಟು ಟೋನಿ ಹಾಗೂ ಚಿಚು ಇಬ್ರು ಸೇರಿ ತುಂಬಾನು ಬಲವಾಗಿರುವ ಸೇತುವೆನ ಕಟ್ಟಿದ್ರು. ಸೇತುವೆ ಕಟ್ಟಿದ ಕೊನೆ ದಿನ ಬುಜ್ಜಿಗುಬ್ಬಚ್ಚಿ ಆ ಕಡೆ, ಚಿನ್ನುಕಾಗೆ ಈ ಕಡೆ ಇಬ್ರು ಸಂತೋಷದಿಂದ ಆ ಸೇತುವೆಯ ಮೇಲೆ ಹತ್ತಿದ್ರು. ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಇಬ್ರು ಒಬ್ರನ್ನೊಬ್ರು ಗಟ್ಟಿಯಾಗಿ ಇಟ್ಕೊಂಡು, ಚಿನ್ನು ಅಣ್ಣ, ಇನ್ ಮುಂದೆ ನಮ್ಗೆ ಯಾವುದೇ ಕಷ್ಟನೇ ಇಲ್ಲ ಅಲ್ವಾ? ಹೌದು ಬುಜ್ಜಿ, ಇವಾಗ ನಿಮ್ಮಮ್ಮ ನಮ್ಮಮ್ಮ ಇಬ್ರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಂತ ಸಂತೋಷವಾಗಿ ನಗಾಡ್ತಿದ್ರು. ಹಾಗೆ ಮಕ್ಕಳಿಬ್ರು ಆ ಸೇತುವೆಯ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು. ಅದು 2 ಬೆಟ್ಟಗಳನ್ನು ಸೇರಿಸುವ ಸೇತುವೆಯಲ್ಲ, 2 ಕುಟುಂಬಗಳನ್ನು ಸೇರಿಸುವ ಸೇತುವೆಯಾಗಿತ್ತು.